ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತು ನಾನು ನಮ್ಮ ಕಾರ್ನಲ್ಲಿ ನನ್ನ ಗೋಪ್ರೋನ ಮೌಂಟ್ ಮಾಡಿಕೊಂಡು ವ್ಲಾಗನ್ನು ಇವಾಗ ಶುರು ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಗೋಪ್ರೋನ ಕಾರಲ್ಲಿ ಮೌಂಟ್ ಮಾಡಿರೋದು. ಮೊದಲು ನನ್ನ ಹತ್ರ ಎಷ್ಟೇ ಕ್ಯಾಮ್ ಇತ್ತು, ಇವಾಗ ಗೋಪ್ರೋ ಬಂದಿದೆ. ಸೊ ಹಾಗಾಗಿ ಸಕ್ಕತ್ತಾಗಿ ನಾವು ವ್ಲಾಗನ್ನು ಮಾಡ್ಬೋದು ಈ ಕ್ಯಾಮ್ರಾದಲ್ಲಿ. ಆದರೆ ಯಾವುದೇ ತರಹದ ಮೈಕ್ ಬಳಸ್ತಾ ಇಲ್ಲ, ಪರವಾಗಿಲ್ಲ. ಗೋಪ್ರೋದಲ್ಲಿ ವಾಯ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಡಿಯೋ ಇಶ್ಯೂ ಇದ್ದರೆ ಸ್ವಲ್ಪ ಬೇಜಾರು ಮಾಡ್ಕೊಬಿಡಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನಾನು ಯಾವುದೇ ಕಾಂಟೆಂಟನ್ನು ನಿಮಗೆ ಕೊಡೋಕ್ಕಾಗ್ತಾ ಇಲ್ಲ. ನಾನೇನು ಇವಾಗ ಏನೇನು ಕೆಲಸಗಳಿರುತ್ತೋ ಅಲ್ಲಿ ಹೋದವಾಗ ಸ್ವಲ್ಪ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇದ್ದೀನಿ. ಏನಕ್ಕಂತಂದರೆ ನಮ್ಮ ಚಾನಲ್ನಲ್ಲಿ ಯಾವಾಗವಾಗ ಒಂದೊಂದು ವಿಡಿಯೋನಾದ್ರು ಹಾಕ್ತಾ ಇರಬೇಕಲ್ವಾ. ಸೊ ಹಂಗಾಗಿ, ಇಲ್ಲಾಂತಂದ್ರೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಏನು ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ದೇ ಹಾಗೆ ಇದ್ಬಿಟ್ರೆ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನಗೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ನಿಮಗೆ ಒಳ್ಳೊಳ್ಳೆ ಪ್ಲೇಸಸ್ ಆಗಿರ್ಬೋದು, ಯಾವುದೇ ಕಂಟೆಂಟನ್ನು ನಿಮಗೆ ನಮ್ಮ ವ್ಲಾಗಲ್ಲಿ ಸಿಗ್ತಾ ಇಲ್ಲ. ನಮ್ಗೆ ಗೊತ್ತು. ನಮ್ಮ ಸ್ನೇಹಿತರು ಒಂದು 2 ಜನ ಹೇಳಿದ್ರು, ಬ್ರೋ ಏನು ಬ್ರೋ ನಿಂದೆ ಅದೇ ವಿಡಿಯೋ ಅದೇ ಜಾಗ ತುಂಬ ಬೇಜಾರು ಬಂದಿದೆ ಬ್ರೋ, ಯಾವ್ದಾದ್ರು ಒಳ್ಳೊಳ್ಳೆ ಕಂಟೆಂಟನ್ನು ಮಾಡಿ ಬ್ರೋ. ನಿಮ್ಮ ವಿಡಿಯೋ ಚೆನ್ನಾಗಿರುತ್ತೆ, ಬಟ್ ಏನು ಅಂದರೆ ಏನು ಸ್ಪೆಷಲ್ ಅಂತ ಏನೂ ಅನಿಸ್ತಾ ಇಲ್ಲ ನಮಗೆ. ಯಾವ್ದಾದ್ರು ಒಳ್ಳೆ ಜಾಗಗಳು ಅಥವಾ ಎಲ್ಲ ಒಳ್ಳೊಳ್ಳೆ ರೈಡ್ಗಳು ಈ ಥರದ್ದು ಏನಾದ್ರು ವಿಡಿಯೋ ಮಾಡಿ ಬ್ರೋ ಆದಷ್ಟು ಬೇಗ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಒಂದು 2 ಜನ. ಅದಕ್ಕೆ ಹೇಳಿದೆ, ಸ್ವಲ್ಪ ಕೆಲಸದ ಅಭಾವದಿಂದಾಗಿ ವಿಡಿಯೋಸ್ಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ಸ್ವಲ್ಪ ಫ್ರೀ ಮಾಡಿಕೊಂಡು ಈಗ ನೋಡಿ, ಇವಾಗ ನಾನು ಅಜ್ಜನ ಮನೆಗೆ ನಿಮ್ಮ ವಿಷಯನೂ ಹೇಳಿಲ್ಲ ಅಲ್ವಾ. ಇವಾಗ ನಾನು ನಮ್ಮ ಬನವಾಸಿ ಕಡೆ ಹೋಗ್ತಾ ಇದ್ದೀನಿ. ನನ್ನ ಅಜ್ಜನ ಮನೆಗೆ ಸ್ವಲ್ಪ ನಾಳೆ ಫಂಕ್ಷನ್ ಇದೆ ಮನೆಯಲ್ಲಿ. ನಮ್ಮ ರಿಲೇಟಿವ್ನೆಲ್ಲ ಕರ್ಕೊಂಬರ್ಬೇಕು ನಮ್ಮ ಮನೆಗೆ. ಸೊ ಹಾಗಾಗಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಹಾಗೆ ಕಾರಲ್ಲಿ ಒಂದು ವ್ಲಾಗ್ ಮಾಡೋಣ ಬಿಟ್ಟು ಇವಾಗ ಹೆಂಗಂದ್ರೆ ಹೋಗ್ತಾ ಇದ್ದೀನಲ್ವ, ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆಲ್ಲ ಬೇಜಾರು ಬಂದಿರುತ್ತೆ, ಒಂದೇ ರೂಟು ಬ್ರೋ, ಏನು ಬ್ರೋ ನೀವು ಹಿಂಗೆ ಮಾಡ್ತೀರಾ ಅಂತ ತುಂಬ ಜನ ಬೈಕೋತಾ ಇರ್ಬೋದು. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ನಾಚಿಕೆ ಆಗ್ಬಿಟ್ಟಿದೆ. ಇವಾಗ ಏನು ಮಾಡೋಣ ಹೇಳಿ, ಟೈಮೇ ಇಲ್ಲ ಸ್ನೇಹಿತರೆ. ಅವಾಗ ಒಳ್ಳೆ ಟೈಮ್ ಇತ್ತು, ಆದರೆ ನನ್ನ ಹತ್ರ ಗೋಪ್ರೋ ಇರಲಿಲ್ಲ. ಇವಾಗ ಎಲ್ಲದೂ ಇದೆ ನನ್ನ ಹತ್ರ, ಆದರೆ ಟೈಮ್ ಇಲ್ಲ. ಏನು ಹೇಳಿ, ಏನು ಮಾಡೋಣ? ಅವಾಗ ಒಳ್ಳೊಳ್ಳೆ ಮಾನ್ಸೂನ್ ರೈಡ್ ಮಾಡ್ಬೋದಾಗಿತ್ತು. ಅವಾಗ ಕೆಲಸ ಇರಲಿಲ್ಲ, ಬಟ್ ಟೈಮ್ ಇತ್ತು, ಹೆಂಗೋ ಮಾಡ್ಬೋದಾಗಿತ್ತು. ಬಟ್ ನನಗೆ ಏನಂತಂದರೆ ಮಾಡ್ತೀವಿ, ಒಳ್ಳೆ ವಿಡಿಯೋ ಮಾಡಬೇಕು ಅಂತ ಹೇಳಿಬಿಟ್ಟು, ಒಳ್ಳೆ ವಿಡಿಯೋ ಅಂತಂದರೆ ಒಳ್ಳೆ ಕ್ಲಾರಿಟಿ ಇರುವಂತಹ ವಿಡಿಯೋಗಳನ್ನು ನಿಮ್ಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾನೇ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದಕ್ಕೆ ಗೋಪ್ರೋ ಬರೋಲ್ಲಿ ತನಕ ನಾವೇನು ಮಾಡೋದು ಬೇಡ, ಅಲ್ಲಿ ತನಕ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಇವಾಗ ಎಲ್ಲದೂ ಇದೆ, ಟೈಮ್ ಇಲ್ಲ. ಏನು ಹೇಳಿ, ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನನಗೆ ಬಿದಾರು ಬಂದೋಗ್ಬಿಟ್ಟಿದೆ. ಅದೇ ರೋಡು ಅದೇ ಗಾಡಿ ಅಲ್ವಾ, ಏನು ವಿಷಯ ಇರಲ್ಲ ನಿಮ್ಮ ವಿಡಿಯೋದಲ್ಲಿ ಅಂತೆಲ್ಲ ಸುಮಾರು ದಿನ ಹೇಳಿದ್ದಾರೆ. ನನಗೆ ಬೇಜಾರಾಗುತ್ತೆ. ಏನು ಮಾಡೋಣ ಹೇಳಿ? ಒಂದು ಸಾಯಂಕಾಲ ಎಷ್ಟು ಗಂಟೆ ಆಯ್ತು ಇವಾಗ? ಏನಿದೆ, 5:30 ಆಯಿತು. 5:30ಗೆ ನಾನು ನಮ್ಮ ಮನೆಯಿಂದ ಹೊರಟಿದ್ದೀನಿ ಬನವಾಸಿ ಕಡೆಗೆ. ನೋಡೋಣ, ಒಂದೇ ಬ್ಯಾಟ್ರಿ ತಂದಿರೋದು. ಬ್ಯಾಟ್ರಿ ಎಲ್ಲಿ ತನಕ ಬರುತ್ತೋ, ಸಪೋರ್ಟ್ ಮಾಡುತ್ತೋ ಅಲ್ಲಿ ತನಕ ನಾನು ವ್ಲಾಗ್ನ ಮಾಡ್ತೀನಿ. ಮೋಸ್ಟ್ಲಿ ಬರಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊತೀನಿ. ಏನಕ್ಕಂತಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಮುಜುಗರ ಆಗುತ್ತೆ. ಸೊ ಅವರು ಇಷ್ಟಪಡಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ವ್ಲಾಗಲ್ಲಿ ಬರೋದು. ಸೊ ಅದಕ್ಕೋಸ್ಕರ ನಾನು ಮಾಡಲ್ವೇನೋ ಬರಬೇಕಾದ್ರೆ. ಇವಾಗ ಹೋಗಬೇಕಾದ್ರೆ ಪಕ್ಕ ಮಾಡ್ತೀನಿ, ಆರಾಮಾಗಿ ಮಾತಾಡ್ಕೊಂತ ಹೋಗೋಣ. ಓಕೆ, ಮತ್ತು ಎಲ್ಲ ಏನು ಸಮಾಚಾರ? ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಹಿಂಗೆ ಮಾಡಿದ್ರಿ? ಎಲ್ಲ ಯೂಟ್ಯೂಬರ್ಸು ನ್ಯೂ ಇಯರ್ಗೆ ಎಲ್ಲರಿಗೂ ವಿಶ್ ಮಾಡಿರ್ತಾರೆ. ಯೂಟ್ಯೂಬ್ ಕುಟುಂಬದವರಿಗೆ ನಾನೇನು ವಿಶ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ಸ್ನೇಹಿತರೆ, ನಾನು ಯುಗಾದಿ ದಿನ ಹೊಸ ವರ್ಷನ ಆಚರಿಸ್ತೀನಿ. ಸೊ ಹಾಗಾಗಿ ಯಾವುದೇ ತರಹ ಪೋಸ್ಟ್ ಆಗಿರ್ಬೋದು ಮತ್ತು ವಿಡಿಯೋಸ್ ಆಗಿರ್ಬೋದು ನ್ಯೂ ಇಯರದ್ದು ಅದೇನೂ ಹಾಕಿಲ್ಲ, ಓಕೆನಾ? ಕೆಲವೊಬ್ಬರೆಲ್ಲ ಬೇಜಾರು ಮಾಡ್ಕೊಂಡಿರ್ತೀವಿ, ಏನು ಯೂಟ್ಯೂಬರ್ ಇವನು ಒಂದು ಹೊಸ ವರ್ಷಕ್ಕೂ ಒಂದು ವಿಡಿಯೋ ಮಾಡೋಕ್ಕಾಗಲ್ಲ, ಒಂದು ವಿಶ್ ಮಾಡೋಕ್ಕಾಗಲ್ಲ, ಒಂದು ಪೋಸ್ಟ್ ಹಾಕೋಕ್ಕಾಗಲ್ಲ ಅಂತ ಅನ್ಕೊತೀರೇನು?
ವರ್ಷ ಆಚರಿಸೋಣ, ಓಕೆನಾ? ಏನು ಹೇಳೋಣ, ಸೊ ನನಗೆ ಒಂಥರ ಅಸಹ್ಯ ಆಗ್ಬಿಟ್ಟಿದೆ. ನಾನು ಯಾಕಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅಂತ ಅನಿಸ್ತಾ ಇದೆ ನನಗೆ. ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ದೊಡ್ಡದಲ್ಲ, ಓಪನ್ ಮಾಡಿದ್ಮೇಲೆ ಕರೆಕ್ಟಾಗಿ ಕಂಟೆಂಟನ್ನು ಕೊಡಬೇಕಲ್ವಾ? ಆ ಯೋಗ್ಯತೆ ನಮ್ಮಲ್ಲಿ ಇರಬೇಕು. ನಮ್ಮಲ್ಲಿ ಆ ಯೋಗ್ಯತೆ ಇಲ್ಲ ಅಂತಂದರೆ ಪಾಪ ನಮ್ಮ ವಿಡಿಯೋಸ್ಗಳನ್ನ ಎಲ್ಲರೂ ನೋಡ್ತಾರೆ ಟೈಮ್ ಕೊಟ್ಟು. ಅವ್ರಿಗೇನಾದರೂ ಆ ವಿಡಿಯೋ ಮುಖಾಂತರ ಅವ್ರಿಗೇನಾದರೂ ಹೆಲ್ಪ್ ಆಗಬೇಕಲ್ವ? ಏನಾದ್ರು ತಿಳ್ಕೊಳ್ಳೋದು ಅಥವಾ ಒಳ್ಳೊಳ್ಳೆ ಪ್ಲೇಸನ್ನು ತೋರಿಸೋದಾಗಲಿ, ಅವ್ರಿಗೇನಾದ್ರು ಹೆಲ್ಪ್ ಆಗಬೇಕು ಆ ವಿಡಿಯೋದಿಂದ. ನಮ್ಮ ವಿಡಿಯೋದಲ್ಲಿ ಆ ಥರ ಏನೂ ಇಲ್ಲ. ಸೊ ಹಾಗಾಗಿ ನನಗೆ ಬೇಜಾರಾಗ್ತಿದೆ ಸ್ನೇಹಿತರೆ. ಒಳ್ಳೆ ತಂಪ ಗಾಳಿ ಬೀಸ್ತಾ ಇದೆ, ಸ್ವಲ್ಪ ಚಳಿ ಸ್ಟಾರ್ಟ್ ಆಯ್ತು ಇವಾಗ. ಹೇಗೆ ಅನಿಸ್ತಾ ಇದೆ ಗೋಪುರದಲ್ಲಿ ವ್ಲಾಗ್ ಮಾಡ್ತಾ ಇರೋದು? ತುಂಬ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ. ನಾನು ಎಷ್ಟೇ ಕ್ಯಾಮ್ ಯಾವಾಗಲೂ ಅಷ್ಟೇ ಕ್ಯಾಮ್ ಉಪಯೋಗಿಸ್ತಾ ಇದ್ನಲ್ವಾ, ಇಷ್ಟೊಂದು ವೈಡ್ ಇರಲಿಲ್ಲ ಅದು ಮೋಸ್ಟ್ಲಿ. ಇದು ಗೋಪುರ ಗೊತ್ತಿಲ್ಲ. ಬ್ಯಾಟ್ರಿನೂ ಹೊಸದು ಇದಕ್ಕೆ. ಒರಿಜಿನಲ್ ಗೋಪುರ ಬ್ಯಾಟ್ರಿ ಡೌನ್ ಆಗಿಬಿಟ್ಟಿದೆ, ಚಾರ್ಜ್ ಆಗೋಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಯಾವುದೋ ಒಂದು ಹೊಸ ಬ್ಯಾಟ್ರಿ ತೊಗೊಂಡಿದ್ದೀನಿ, ಟೆಲ್ಸಿನೇ ಅವ್ರದ್ದು. ನೋಡೋಣ ಎಲ್ಲಿ ತನಕ ಬ್ಯಾಕಪ್ ಕೊಡುತ್ತೆ ಅಂತ. ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ G2 ಪ್ರಾಡಕ್ಟ್ ಅವರು. ನಾನು ಏನೇ ಗೋಪುರ ಎಕ್ಸಸರೀಸ್ ಆಗಿರ್ಬೋದು ಅಥವಾ ಈ ಕ್ಯಾಮ್ರಾ ಸಂಬಂಧಪಟ್ಟ ಏನೇ ವಸ್ತುಗಳು ಬೇಕಾದರೂ ನಾನು G2 ಪ್ರಾಡಕ್ಟ್ ಅಂತ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇದೆ. ಅವರಿಗೆ ನಾನು ಡೈರೆಕ್ಟಾಗಿ DM ಮಾಡ್ತೀನಿ. ಅವ್ರು ನನಗೆ ತಕ್ಷಣ ನನಗೆ ರಿಪ್ಲೈ ಮಾಡ್ತಾರೆ. ನನಗೇನು ಬೇಕೋ ಅವ್ರ ಹತ್ರ ನಾನು ತರಿಸ್ಕೊಳ್ತೇನೆ. ಏನಕ್ಕಂತಂದರೆ ತುಂಬ ಕಡಿಮೆ ಬೆಲೆಗೆ ಒಳ್ಳೆ ಒಂದೇ ನಿಮಿಷ ತುಂಬ ಕಡಿಮೆ ಬೆಲೆಗೆ ನಮಗೆ ಕೊಡ್ತಾರೆ. ಮತ್ತು ಅಕಸ್ಮಾತ್ ನಮಗೆ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಅದೆಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಮತ್ತು ಹೋಮ್ ಡೆಲಿವರಿ ಕೊಡ್ತಾರೆ ಎಲ್ಲೇ ಇದ್ದರೂ ಕೂಡ. ಸೊ ಹಾಗಾಗಿ ತುಂಬ ಹೆಲ್ಪ್ಫುಲ್. ನಾವು ನಂಬೋದು, ಅವ್ರನ್ನ ಟ್ರಸ್ಟ್ ಮಾಡ್ಬೋದು. ತುಂಬ ಒಳ್ಳೆ ವ್ಯಕ್ತಿ ಅವರು. ಹಾಗಾಗಿ ಏನೇ ಕ್ಯಾಮ್ರಾ ಆಕ್ಸೆಸರೀಸ್ ಇದ್ದರೂ ನಾನು ಅವ್ರ ಹತ್ರ ಪರ್ಚೇಸ್ ಮಾಡೋದು. ಏನೇ ಕ್ಯಾಮ್ರಾ ಆಕ್ಸೆಸರೀಸ್ ಬೇಕಾದರೂ ನಾನು ಅವ್ರ ಹತ್ರನೇ ಪರ್ಚೇಸ್ ಮಾಡೋದು. ನಿಮಗೆ ಲಿಂಕ್ ಬೇಕು ಅಂತಂದರೆ ಹಾಕಿರ್ತೀನಿ, ನೋಡೋಣ. ಅವ್ರ ಲಿಂಕ್ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲೂ ಹಾಕಿರ್ತೀನಿ, ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ಹಾಕಿರ್ತೀನಿ. ಎರಡರಲ್ಲಿ ಒಂದರಲ್ಲಿ ಹಾಕಿರ್ತೀನಿ, ಓಕೆನಾ? ಇವಾಗ ಎಷ್ಟೇ ಗೇಮ್ ಏನಿದೆ ಅದನ್ನು ಸೇಲ್ ಮಾಡಿಬಿಟ್ಟೆ. ತುಂಬ ಬೇಜಾರಾಗ್ತಾ ಇದೆ. ಅದಿದ್ದರೆ ನಾನು ಅದರಲ್ಲೇ ವಿಡಿಯೋ ಮಾಡ್ತಾಯಿದ್ದೆ. ಇವಾಗ ಗೋಪುರ ಬಳಸ್ತಾ ಇರಲಿಲ್ಲ. ಏನಕ್ಕಂತಂದರೆ ಒಳ್ಳೆ ಮೈಕಿಗೆಲ್ಲ ಹಾಕ್ಕೊಬೋದಾಗಿತ್ತು. ಇವಾಗ ಇದಕ್ಕೆ ಮೈಕ್ ಹಾಕಬೇಕು ಅಂತಂದರೆ ಎಲ್ಲ ನಾನು ಆ ಮೋಟೋ ಬ್ಲಾಗ್ ಸೆಟಪ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಲ್ಮೆಟಲ್ಲಿ ಆ ಮೈಕ್ ಆಗಿರ್ಬೋದು, ಅಡಾಪ್ಟರ್ ಆಗಿರ್ಬೋದು ಎಲ್ಲ ಫಿಟ್ ಮಾಡಿಬಿಟ್ಟಿದ್ದೀನಿ ಹೆಲ್ಮೆಟ್ ಒಳಗಡೆನೆ. ಸೊ ಹಾಗಾಗಿ ಮತ್ತೆ ತಿರ್ಗಿ ಅದನ್ನೆಲ್ಲ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಮೈಕು ಇಲ್ಲ ಇವಾಗ. ಈ ಬ್ಲಾಗಲ್ಲಿ ಮೈಕ್ ಬಳಸ್ತಾ ಇಲ್ಲ. ಎಷ್ಟೇ ಕ್ಯಾಮ್ ಇದ್ದಿದ್ರೆ ಬೇರೆ ಸಪ್ರೇಟ್ ಮೈಕ್ ಇತ್ತು, ಅದನ್ನು ಬಳಸ್ಬೋದಾಗಿತ್ತು. ನೋಡೋಣ. ಇವಾಗ ನಾವು ಚಂದ್ರಗುತ್ತಿ ಬಂದ್ವಿ. ಇವಾಗ ಹೊಸ ಕ್ಯಾಮ್ರಾ ಬಂದಿದೆ, DJI Osmo Pocket. ನಿಮ್ಗೆ ತೋರಿಸಿಲ್ಲಲ್ಲ, ತೋರಿಸ್ತೀನಿ ರೀ. ಇವಾಗ ತೋರಿಸಲ್ಲ, ಮುಂದಿನ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ಅದ್ರ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ, ಓಕೆನಾ? ತುಂಬ ಚೆನ್ನಾಗಿದೆ ಅದು ಕ್ಯಾಮ್ರಾ. ತಗೊಳ್ಳಿ, ಎಷ್ಟು ಒಳ್ಳೆ ಕ್ಯಾಮ್ರಾ ಇದ್ರೂ ಪ್ರಯೋಜನ ಆಗಲ್ಲ ನಮ್ಗೆ. ಅಂತ ನಾವು ಹಂಗೆ ಟ್ರಾವೆಲ್ ಮಾಡಬೇಕು. ಒಳ್ಳೊಳ್ಳೆ ಟ್ರಾವೆಲ್ ಮಾಡಿ ಒಳ್ಳೊಳ್ಳೆ ಜಾಗಗಳಿಗೆ ಹೋದರೆ ಕ್ಯಾಮ್ರಾ ತಗೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಮನೆಯಲ್ಲೇ ಒಳ್ಳೊಳ್ಳೆ ಕ್ಯಾಮ್ರಾ ಇಟ್ಕೊಂಡು ಮನೆಯಲ್ಲೇ ಕುತ್ಕೊಂಡ್ರೆ ಆಗುತ್ತಾ? ನನ್ನ ಕತೆ ಹಂಗೆ ಆಗಿದೆ ಇವಾಗ. ಎಲ್ಲದೂ ಇದೆ, ಆದ್ರೆ ಏನು ಮಾಡೋಣ, ಇಲ್ಲ ಹೋಗಕ್ಕಾಗ್ತಿಲ್ಲ. AC ಹಾಕ್ಕೊಂಡಿದ್ದೀನಿ ಮೋಸ್ಟ್ಲಿ. ಹೌದು, ಕರೆಕ್ಟ್. ಅದಕ್ಕೆ ಚಳಿ ಆಗ್ತಾ ಇದೆ. ಈ ಗ್ಲಾಸ್ ಓಪನ್ ಮಾಡಿದ್ರೆ ತುಂಬ ಗಾಳಿ ಶಬ್ದ ಕೇಳಿಸುತ್ತಾನ ಅಂತ ಹೇಳ್ಬಿಟ್ಟು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ವಾವ್, ಈ ಗೋಪುರದಲ್ಲಿ 2 ಸ್ಕ್ರೀನ್ ಇರೋದ್ರಿಂದಾಗಿ ನಮ್ಗೆ ತುಂಬ ಅಂದರೆ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಕರೆಕ್ಟಾಗಿ ನೋಡ್ಬೋದು. ನಾವು ಒಂದು ಅಂದಾಜು ಗೊತ್ತಾಗುತ್ತೆ. ಎಷ್ಟೇ ಕ್ಯಾಮರಾ ಆದರೆ ಅಪ್ಲಿಕೇಶನಿಗೆ ಕನೆಕ್ಟ್ ಮಾಡಿಕೊಂಡೇ ನೋಡಬೇಕಾಗಿತ್ತು. ಗೋಪುರದಲ್ಲಿ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಮಾತ್ರ. ಬೆಂಕಿ ಸಖತ್ ಇಷ್ಟ ಆಯ್ತು ನಮ್ಗೆ ಗೋಪುರ. ವಿಡಿಯೋ
ವಿಡಿಯೋ ಫೂಟೇಜ್ ಮಾತ್ರ ಚಿಂದಿ ಬರುತ್ತೆ ಗೋಪುರದಲ್ಲಿ ಮಾತ್ರ. ಇದು ಒಂದು ಕ್ಯಾಮ್ರಾ ಇದ್ಬಿಟ್ರೆ ಆಯಿತು. ಫೋಟೋ ವ್ಲಾಗಾರು ಮಾಡಿ ಏನೇ ಆ್ಯಕ್ಷನ್ ಆ್ಯಕ್ಟಿವಿಟೀಸ್ ಮಾಡಿ ಎಲ್ಲದಕ್ಕೂ ಜೈ. ಕ್ಯಾಮ್ರಾ ಹಿಡ್ಕೊಂಡು ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಿಗೆ ಬೇಕಾದ್ರೂ ಹಾರಿ ಏನೇನೂ ಆಗಲ್ಲ. ನೀರಲ್ಲಿ ಕೂಡ ವಿಡಿಯೋ ಮಾಡ್ಬೋದು. ಒಳ್ಳೆ ಫೀಚರ್ ಕ್ಯಾಮ್ರಾ ಮಾತ್ರ. ಇವಾಗ ಹೋಗ್ತಾನೆ ಸುಮಾರು 6 ಗಂಟೆ ಆಗ್ಬಿಟ್ರೆ ಬರೋಷ್ಟೊತ್ತಿಗೆ ಫುಲ್ ಕತ್ಲಾಗಿರುತ್ತೆ, ನಿಮ್ಗೆ ಏನು ಕಾಣಿಸಲ್ಲ. ಕಾರ್ ಓಡಿಸ್ದೇನು ತುಂಬ ದಿನ ಆಗಿತ್ತಲ್ವಾ, ಕರೆಕ್ಟ್ ಕಾರಲ್ಲಿ ವ್ಲಾಗ್ ಮಾಡಿದೆ. ಸುಮಾರು ದಿನ ಆಗಿತ್ತು, ತುಂಬ ದಿನ ಆಗಿತ್ತು ಕಾರಲ್ಲಿ ವ್ಲಾಗ್ ಮಾಡಿದೆ. ಇವಾಗ ಗೋಪುರ ಇದೆ, ಆರಾಮಾಗಿ ಮಾಡ್ಬೋದು. ಗೋಪುರ ಇಲ್ಲ ಅಂತಂದರೆ ಮೊಬೈಲ್ನಲ್ಲಿ ಮಾಡ್ತಿದ್ದೆ. ಮೊಬೈಲ್ಗಳಾದರೆ ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾರೆ, ಸ್ವಲ್ಪ ಹರಗಣ ಆಗುತ್ತೆ. ಇದಾದರೆ ಸಿಂಪಲ್, ಕ್ಯಾಮ್ರಾ ತಗೋ, ಮೌಂಟ್ ಮಾಡು, ವಿಡಿಯೋ ರೆಕಾರ್ಡ್ ಮಾಡು ಅಷ್ಟೇ. ಸ್ನೇಹಿತರೆ, ನಾ ಯಾಣ ಇನ್ನೂವರೆಗೂ ನಮ್ಮ ಮನೆ ಹತ್ರ ಇದ್ರೂ ಕೂಡ ನಾನು ಇನ್ನೂವರೆಗೂ ಆ ಕಡೆ ಎಲ್ಲ ಹೋಗೇ ಇಲ್ಲ. ಒಳ್ಳೆ ವಿಡಿಯೋ ಮಾಡ್ಬೇಕು ನಾನು ಯಾಣದಲ್ಲಿ. ಒಳ್ಳೆ ನಿಮ್ಗೆ ಯಾಣ ಹೇಗಿದೆ ಅಂತ ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸ್ಬೇಕು. ದೊಡ್ಡದಲ್ಲ, ಅದ್ರ ಬಗ್ಗೆನೂ ನಿಮ್ಗೆ ಹೇಳ್ಬೇಕಲ್ಲ, ಕರೆಕ್ಟಾಗಿ ಮಾಹಿತಿ ಕೊಡ್ಬೇಕಲ್ಲ. ನನಗೂ ಆ ಜಾಗದ ಮಾಹಿತಿ ನನಗೂ ಗೊತ್ತಿಲ್ಲ. ಯಾರು ಅಲ್ಲಿರೋರು ಯಾರು ಲೋಕಲ್ ಇರೋರು ಯಾರು ಸಿಕ್ಕಿದ್ರೆ ಚೆನ್ನಾಗಿರೋದು. ನೋಡೋಣ, ಪ್ರಯತ್ನ ಮಾಡ್ತೀನಿ. ನನಗೆಲ್ಲ ನೆನ್ಪಿಟ್ಕೋಬೇಕು ಒಂದು ಸ್ವಲ್ಪ ಕಷ್ಟ. ನಾನು ಮರೆಯೋದು ಜಾಸ್ತಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಏನೋ ಗೊತ್ತಿಲ್ಲ, ಮೊದಲಿಂದನೂ ನನಗೆ. ಒಬ್ಬೊಬ್ಬರೆಲ್ಲ ಒಂದು ಬ್ರೌಸರಲ್ಲೆಲ್ಲ ಹುಡುಕ್ಬಿಟ್ಟು ಕ್ಲೀನಾಗಿ ನೆನ್ಪಿಟ್ಕೊತಾರೆ. ಒಂದ್ಸಲ ಓದ್ಬಿಟ್ರೆ ನೆನಪಿರುತ್ತೆ, ನಮಗೆ ಮರ್ತೋಗ್ಬಿಡುತ್ತೆ. ಇದೇ ಸಮಸ್ಯೆ ಆಗಿರೋದು ಇವಾಗ. ನಮ್ಮ ಮನೇಲಿ ನಾಳೆ ಏನು ಫಂಕ್ಷನ್ ಇದೆ ಅಂತ ನಾನು ನಿಮ್ಗೆ ಹೇಳಲೇ ಇಲ್ಲ ಅಲ್ವಾ. ನಮ್ಮ ತಮ್ಮನ ಮಗನ ಚೌಳ ಇದೆ ನಾಳೆಗೆ. ಹಾಗಾಗಿ ಎಲ್ಲ ನಮ್ಮ ರಿಲೇಟಿವ್ಸು ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ. ಹಾಗಾಗಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಮಗ. ಬಸ್ ಇದೆ. ಲಾಸ್ಟ್ ಟೈಮ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಪ್ಪ ನೀನು ಅಂತ. ಇವಾಗ ನೆನಪಾಯ್ತು ಬ್ರೋ. ನೋಡಿ, ಸೀಟ್ ಬೆಲ್ಟ್ ಹಾಕೊಂಡೆ ಗಾಡಿ ಓಡಿಸ್ತಾ ಇದ್ದೀನಿ, ಓಕೆನಾ. ನಾನು ಯಾವಾಗಲೂ ಸೀಟ್ ಬೆಲ್ಟ್ ಹಾಕೊಂಡೆ ಗಾಡಿ ಓಡಿಸೋದು. ಬಟ್ ಅವಾಗ ಫಸ್ಟ್ ಟೈಮ್ ನಾನು ಕಾರಲ್ಲಿ ವ್ಲಾಗ್ ಮಾಡ್ತಾ ಇದ್ನಲ್ವಾ, ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಾನು ಯಾವಾಗ ಸೀಟ್ ಬೆಲ್ಟ್ ಹಾಕೊಂಡೆ ಗಾಡಿ ಓಡಿಸೋದು. ನೋಡಿ ಸ್ನೇಹಿತರೆ, ಸೀಟ್ ಬೆಲ್ಟ್ ಹಾಕೊಂಡು ಓಡಿಸ್ತಾ ಇದ್ದೀನಿ ಇವಾಗ, ಓಕೆನಾ. ತಾವು ಕೂಡ ಗಾಡಿ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ, ಓಕೆ. ಇವಾಗ ನಿಮಗೆ ಒಂದು ಸೆಕೆಂಡ್ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೋಣ ಬನ್ನಿ. ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡೇ ಬಿಡೋಣ, ಓಕೆ. ಸ್ನೇಹಿತರೆ, ನಾನು ಗೋಪುರ ಮೌಂಟ್ ಮಾಡಿರೋದು ಸ್ವಲ್ಪ ಕ್ರಾಸ್ ಆಗಿಬಿಟ್ಟಿದೆ. ಅಂದರೆ ಗೋಪುರ ಅಡಾಪ್ಟರ್ ಬರುತ್ತೆ, ಅಡಾಪ್ಟರು ಸ್ವಲ್ಪ ಕ್ರಾಸ್ ಆಗಿ ಮೌಂಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಲೀನಿಯರ್ ಮೋಡಿ ಹಾಕ್ಕೊಂಡಿದ್ದೀನಿ, ನೋಡೋಣ ಸ್ಟ್ರೈಟಾಗಿ ಬರ್ಬೋದು, ಓಕೆನಾ. ನೋಡಿ, ನಿಮ್ಗೆ ಬೇಜಾರು ಬರುತ್ತೆ ಅಂತ ಹೇಳಿ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಾಯ್ತು. ಇವಾಗ ಬನ್ನಿ ಹೊಡೆಯೋಣ. ಇವಾಗ ಹೇಗೆ ಅನಿಸ್ತಾ ಇದೆ? ಗೋಪುರದಲ್ಲಿ ಫುಲ್ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ, ಸಖತ್ತ ವೈಡಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಮೋಸ್ಟ್ಲಿ ಲೀನಿಯರ್ ಮೋಡ್ ಏನೋ ಇದೆಯಲ್ಲ, ಅದನ್ನ ಹಾಕಿದ್ದಕ್ಕೆ ಸ್ವಲ್ಪ ಕ್ರಾಪ್ ಆಯ್ತು ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಾಂತಂದ್ರೆ ತುಂಬ ವೈಡಾಗಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ನಮ್ಮ ಗೋಪುರ.
ವಿಡಿಯೋ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕ್ಯಾಮ್ರಾ ಮಾತ್ರ ಬೆಂಕಿ ಗುರು. 1 hour ಬರುತ್ತಷ್ಟೇ ಸ್ನೇಹಿತರೆ. ನಾವು ಈಗ ಗೋಪ್ರೋ ಬ್ಯಾಟ್ರಿ ಚಾರ್ಜ್ ಮಾಡಿದರೆ 1 hour ವಿಡಿಯೋ ನಾವು ರೆಕಾರ್ಡ್ ಮಾಡ್ಬೋದು ಅಷ್ಟೇ. 1 hour ಆದ ನಂತರ ಮತ್ತೆ ತಿರ್ಗಾ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಭಾಷೆ ಹತ್ರ ಇಟ್ಟು ಬಂದೆ. ಹಾಂ, ಇಲ್ಲಂತೂ ಕಿಟಾಲ್ ಪಟಾಲ್ ಆಗ್ಬಿಟ್ಟಿದೆ ರೋಡು. ಮೋಸ್ಟ್ಲಿ ಫೋನ್ ರಿಂಗ್ ಬಂತಲ್ಲ, ರಿಂಗಿಗೂ ಕಾಪಿ ರೇಟ್ ಬರುತ್ತೆ ಅಂತ ಅಲ್ವಾ? ಕರೆಕ್ಟ್ ಕಟ್ ಮಾಡಾಕ್ಬೇಕು ಇವಾಗ, ಇಲ್ಲಂತೂ ಕಾಪಿ ರೇಟ್ ಬರುತ್ತೆ. ಏನು ಮಾಡೋಣ? 1 2 ಇಷ್ಟಗಳು. ಗೋಪ್ರೋ ಅಪ್ಲಿಕೇಶನಲ್ಲಿ ಎಡಿಟ್ ಆಪ್ಷನ್ ಇದೆ, ಒಳ್ಳೆ ಎಡಿಟ್ ಮಾಡ್ಬೋದು. ಬಟ್ ಗೊತ್ತಿಲ್ಲ, ನೋಡ್ಕೋಬೇಕು ಒಂದ್ಸಲ. ಕಲರ್ ಗ್ರೇಡ್ ಮಾಡ್ಬೋದೇನೋ, ಮೋಸ್ಟ್ಲಿ ಸಕ್ಕಟ ಬರುತ್ತೆ. ವರ್ಧಾ ನದಿ ಬ್ರಿಡ್ಜ್. ಸ್ನೇಹಿತರೆ, ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿದೆ. ಹೇಗೆ ಕಾಣಿಸ್ತಾ ಇದೆ? ಓಕೆ ಅಲ್ಲ? ಆಲ್ ಸೆಟ್, ರೆಡಿ ಗೋ. ಇವಾಗ ಭಾಷೆ ಹತ್ರ ಇದೆ. ನಾನು ಬನವಾಸಿ ಒಂದು 5 ಕಿಲೋಮೀಟ್ರ್ ಇರ್ಬೋದು, 4 ಕಿಲೋಮೀಟ್ರ್ ಇರ್ಬೋದು. ಸ್ನೇಹಿತರೆ, ಇವಾಗ ನಾನು ಭಾಷೆ ಹತ್ರ ಇದ್ದೀನಿ. ಬನವಾಸಿಗೆ ಒಂದು 5 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ. ಇನ್ನೊಂದು 10 ನಿಮಿಷಕ್ಕೆ ಬನವಾಸಿ. ಸಮಸ್ಯೆನೇ ಇರಲ್ಲ, ಮಳೆ ಬರಲಿ ಏನೇ ಆಗಲಿ ಸಮಸ್ಯೆನೇ ಇರಲ್ಲ.
ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಕಾರಲ್ಲಿ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ನಿಮಗೆ. ನಿಧಾನ ಗುರು. ಸ್ವಲ್ಪ ರೋಡ್ ಕಡೆ ಫೋಕಸ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ. ಹಲೋ, ಹಾಂ ಹಾಂ, ಓಕೆ ಓಕೆ ಓಕೆ. ಇವತ್ತು ನಾನು ಸ್ವಲ್ಪ ಹೊರಟಿದ್ದು ಲೇಟ್ ಆಯಿತು. ಸ್ವಲ್ಪ ಕೆಲಸಗಳಿದ್ವಾ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು, ಡಿಲೇ ಆಯಿತು. ಅವರು ನನಗೆ ನಾನು ಬರ್ತಾ ಇದ್ದೇನೆ ಅಂಥೇಳಿ ಸ್ನ್ಯಾಕ್ಸು, ಕಾಫಿ ಗೀಫ್ ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ನಂತರ ಸ್ವಲ್ಪ ಅರ್ಜೆಂಟ್ ಇದೆ, ಸೊ ಹಾಗಾಗಿ ರೋಡ್ ಕಡೆ ಗಮನ ಕೊಡ್ತೀನಿ. ಓಕೆನಾ? ಬೈಕಲ್ಲಾದ್ರೆ ಸಮಸ್ಯೆ ಇಲ್ಲ, ಕಾರಲ್ಲಾದ್ರೆ ಸ್ವಲ್ಪ ಹುಷಾರಿಂದ ಇರಬೇಕು. ಇದು ರೋಡು ತುಂಬ ಚಿಕ್ಕದು, ಮತ್ತು ಹಳ್ಳಿ ರೋಡ್ ಅಲ್ವಾ. ಎಲ್ಲ ನಮ್ಮ ರೈತರು ಇವಾಗ ಅವರವರ ಹೊಲಗಳಿಂದ ಎಲ್ಲ ತೋಟಗಳಿಂದ ಬರುವಂತಹ ಸಮಯ. ಹಾಗಾಗಿ ಟೈಮ್ ಇದ್ದರೆ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತು. ಟೈಮ್ ಇಲ್ಲ. ಕೆಲವರು ಸ್ನೇಹಿತರು ಕೇಳ್ಬೋದು, ಟೈಮ್ ಇಲ್ಲದೆ ಮತ್ತೇನಕ್ಕಪ್ಪ ಬ್ಲಾಗ್ ಶುರು ಮಾಡಿದೆ ಅಂತ. ಏನಾದರೂ ಕಂಟೆಂಟನ್ನು ಹಾಕಲೇಬೇಕು ನಮ್ಮ ಚಾನಲ್ಗೆ, ಇಲ್ಲ ಅಂತಂದರೆ ಎಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಚಾನಲ್ ಇಟ್ಕೊಂಡು ವಿಡಿಯೋ ಹಾಕಿದೆ ಹಂಗೆ ಇದ್ಬಿಟ್ಟೆ ಅಂತಂದರೆ ನಮ್ಮ ಚಾನಲ್ ಗ್ರೋತ್ ಆಗೋದು ಯಾವಾಗ? ಕಂಟೆಂಟ್ ಮಾಡೋಕ್ಕಾಗಿಲ್ಲ ಅಂತಂದರೂ ಅಟ್ಲೀಸ್ಟ್ ವಿಡಿಯೋನ ಆದರೂ ಹಾಕ್ತಾ ಇರಬೇಕು ತಾನೆ ಅಲ್ವಾ? ಇವಾಗ ನಾವು ಬನವಾಸಲ್ಲಿದ್ದೀವಿ. ಟೈಮ್ ಇದ್ದರೆ ಪಂಪಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಟೈಮ್ ಸಿಕ್ಕಿಲ್ಲ. ಬ್ಯಾಟ್ರಿ ನನಗನ್ಸಿದ ಪ್ರಕಾರ ಒಂದು 65% ಇದೆ ಇವಾಗ. ಪರವಾಗಿಲ್ಲ, ಚೆನ್ನಾಗಿ ಬಂತು ಬ್ಯಾಟ್ರಿ. ಸಿಟಿಯಿಂದನೇ ಹೋಗ್ಬಿಡೋಣ. ಇನ್ನೊಂದು ರೋಡ್ ಇದೆ ಇಲ್ಲಿಂದನೇ ಶಾರ್ಟ್ಕಟ್ಟು, ಬಟ್ ರೋಡ್ ಚೆನ್ನಾಗಿಲ್ಲ, ಲೇಟ್ ಆಗಿಬಿಡುತ್ತೇನೋ ಅಂತ. ಅಯ್ಯೋ ಆ ಗಾಡಿ. AC ಹಾಕ್ಕೊಂಡಿದ್ದಕ್ಕೆ ಗಾಡಿ ಪಿಕಪ್ ಸಾಕಾಗ್ತಾ ಇಲ್ಲ. ಹಳೆ ಗಾಡಿ ಅಲ್ವಾ, ಸೊ ಬನವಾಸಿ.
ಫೋನಲ್ಲಿ. ಬೇರೆಯವರಿಗೆ ಕಿರಿಕಿರಿ ಅನಿಸುತ್ತೆ. ಇವಾಗ ಸ್ನೇಹಿತರೆ ನಾವು ಬನವಾಸಿಯ ರಥ ಬೀದಿಯಲ್ಲಿದ್ದೀವಿ. ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ಪಿಗೆ ಬಂದಿದ್ದಾರೆ ಬನವಾಸಿ ದೇವಸ್ಥಾನಕ್ಕೆ. ಅಪ್ಪ ಇಲ್ಲ, ಎ ಸಿ ಹಾಕ್ಕೊಂಡ್ರೆ ಮಾತ್ರ. ಸ್ನೇಹಿತರೆ ಮನೆ ಬಂತು. ಸೊ ಸಿಗೋಣ ಮುಂದಿನ ನೋಡಿದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಇರಿ. ಸಿಗೋಣ ಮುಂದಿನ ನೋಡಿದಲ್ಲಿ. ಬಾಯ್.